ದೇವಾಲಯಗಳಿಗೆ ಬರುವಂಥ ಆದಾಯದ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದ್ಯಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಯಾಕೆಂತಂದರೆ ಧಾರ್ಮಿಕ ದತ್ತಿ ಇಲಾಖೆಯ ಒಂದು ನಿರ್ಧಾರದಿಂದ ಈ ಪ್ರಶ್ನೆಗಳು ಹುಟ್ಟಾಕುವಂತೆ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಈಗ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದ ಮುಂದೆ ಒಂದು ಹುಂಡಿಯನ್ನು ಇಟ್ಬಿಡಿ, ಯಾರೇ ದಾನಿಗಳು ಇದ್ರೂ ಅಲ್ಲೇ ಬಂದು ದಾನ ಮಾಡ್ತಾರೆ. ವಾರದಲ್ಲಿ ಸರ್ಕಾರದಿಂದ ಹಲವು ವಿವಾದಗಳು ಸೃಷ್ಟಿಯಾಗಿದೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ಟ್ವೀಟ್ ಅನ್ನು ಮಾಡೋ ಮೂಲಕ. ಜೊತೆಗೆ 28ಕ್ಕೆ 28 ಕ್ಷೇತ್ರಗಳಲ್ಲಿ ಮೈತ್ರಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಧಾರ್ಮಿಕ ದತ್ತಿ ಇಲಾಖೆ ಯಾವ ದೇವಾಲಯಗಳಲ್ಲಿ ಆದಾಯ ಹೆಚ್ಚು ಬರುತ್ತೋ ಅಲ್ಲಿ ಇಂತಿಷ್ಟು ಹಣವನ್ನು ಇಲಾಖೆಗೆ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಏನು ಕೊಟ್ಟಿದೆ. ಆ ವಿಚಾರಕ್ಕೆ ಕಿಡಿಕಾರಿದ್ರು ಬಿ.ವೈ. ವಿಜೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು. ಅವ್ರು ಮಾತಾಡಿದ್ದಾರೆ, ಕೇಳಿ. ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ. ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ, ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾಯಿದೆ ಅಂಥೇಳಿ ವಿಧಾನಸೌಧದ ಮುಂದೆನೇ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ನಿಜವಾಗ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಅತ್ಯಂತ ಶ್ರೀಮಂತ ರಾಜ್ಯಗಳೇ ನಮ್ಮ ರಾಜ್ಯನೂ ಕೂಡ ಒಂದು. ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ ಕೂಡ ಹೌದು. ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಈಗ ಆಗಿದೆಯಲ್ಲ ಅಂತೇಳಿ ನಿಜವಾಗ್ಲೂ ಕೂಡ ಇದೊಂದು ದುರಾದೃಷ್ಟ. ಈ ಒಂದು ಸರ್ಕಾರ ಈ ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ತಲೆ ತಗ್ಗಿಸ್ತಕ್ಕಂಥ ಒಂದು ಸಂದರ್ಭ. ಕಳೆದ 2 ವಾರಗಳನ್ನು ನೀವು ಗಮನಿಸಿದ್ರೆ ಈ ರೀತಿ ಅನೇಕ ಆದೇಶಗಳನ್ನು ಮತ್ತೆ ಮಾರ್ಪಾಡು ಮಾಡಿ ಆದೇಶನ ಹೊರಡಿಸಿದ್ದಾರೆ. ನಿನ್ನೆ ದಿನ ಇವತ್ತು ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಸರ್ಕಾರದ ನಿರ್ಧಾರ. ಯಾವುದೇ ಒಬ್ಬ ಅಧಿಕಾರಿ ಇದನ್ನು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಅಜೆಂಡಾ, ಸರ್ಕಾರದ ಚಿಂತನೆ, ಮಂತ್ರಿಗಳ ಸಲಹೆ ಮೇರೆಗೆ ಆ ಅಧಿಕಾರಿ ಇವತ್ತು ಈ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಆದೇಶ ಹೊರಡಿಸೋದಕ್ಕೆ ಸಾಧ್ಯ ಆಗ್ತದೆ. ಎಲ್ಲೋ ಒಂದು ಕಡೆ ಸರ್ಕಾರದ ಚಿಂತನೆಗಳು ಕನ್ನಡ ವಿರೋಧಿಯಾಗಿ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರನ್ನು ಕೂಡ ಅವಮಾನಿಸ್ತಕ್ಕಂಥದ್ದು, ನಾಡಗೀತೆ ವಿಚಾರದಲ್ಲಿ ಇವತ್ತು ಖಾಸಗಿ ಶಾಲೆಯಲ್ಲಿ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇವತ್ತು ಕನ್ನಡ ನಾವು ಉಳಿಸ್ತೇವೆ ಅಂತೇಳಿ ಭಾಷಣ ಮಾಡ್ತಾರೆ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ. ಆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರನೇ ಇವತ್ತು ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥದ್ದು ದುರಾದೃಷ್ಟ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ. ಆದರೆ ಒಂದಂತೂ ಸತ್ಯ, ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪರಿಸ್ಥಿತಿಯು ಸಾಕಷ್ಟು ಸುಧಾರಿಸಿದೆ. ಯಾವುದೇ ಕ್ಷೇತ್ರಕ್ಕೆ ಹೋದರೂ, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಭಾರತೀಯ ಜನತಾ ಪಾರ್ಟಿ, JDS ಎಲ್ಲ ಕ್ಷೇತ್ರಗಳು ಗೆಲ್ಲುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಧಾರ್ಮಿಕ ದತ್ತಿ ಇಲಾಖೆ ಇಂಥ ಒಂದು ಆದೇಶವನ್ನು ಹೊರಡಿಸಿದೆ. ಈಗ ಬಿಜೆಪಿ ನಾಯಕರಿಗೆ ಅದು ಬಲವಾದಂಥ ಅಸ್ತ್ರವಾಗಿದೆ. ಬಿಜೆಪಿ ನಾಯಕರು ಯಾವ ರೀತಿಗೆ ಕಿಡಿಕಾರ್ತಿದ್ದಾರೆ, ಇದಕ್ಕೆ ಸರ್ಕಾರದ ಸಮಜಾಯಿಷಿ ಏನು ಸತೀಶ್? ನಾಗೇಂದ್ರ, ಧಾರ್ಮಿಕ ದತ್ತಿ ಇಲಾಖೆಯ ವಿಧೇಯಕ ಇದು ಪಾಸ್ ಆಗಿರುವಂಥದ್ದು. ಈ ಹಿಂದೆ ಆದಾಯ ಅಂದರೆ ಪರ್ಸೆಂಟೇಜನ್ನು ಹೆಚ್ಚು ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ಪ್ರಕಾರ ಪರ್ಸೆಂಟೇಜ್ ಹೆಚ್ಚು ಮಾಡಿದ್ದಾರೆ. 5% ಇತ್ತು, ಅದನ್ನು ಹೆಚ್ಚು ಮಾಡಿದ್ದೇವೆ. 2003ರಿಂದಲೂ ಕೂಡ ಈ ವಿಧೇಯಕ ಇದೆ, ಅದನ್ನು ತಿದ್ದುಪಡಿ ಮಾಡಿ ಆದಾಯವನ್ನು ಹೆಚ್ಚು ಮಾಡಿದ್ದೇವೆ ಅನ್ನೋದು ಅವರ ವಾದ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ ಮತ್ತು ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ಆದಾಯ ಇಲ್ಲ, ಖಜಾನೆ ತುಂಬಲಿಕ್ಕೆ ಈ ರೀತಿಯೆಲ್ಲ ಮಾಡ್ತಾ ಇದೆ, ಇಂದು ದೇವಾಲಯಗಳ ಮೇಲೆ ಕಣ್ಣು ಹಾಕಿದೆ ಸರ್ಕಾರ ಅನ್ನೋದು ಅವರ ಆರೋಪ. ಹೀಗಾಗಿನೇ ಖಜಾನೆ ಖಾಲಿ ಆಗಿರೋದ್ರಿಂದ ಆದಾಯ ತುಂಬಿಸ್ಕೊಳ್ಳೋದಕ್ಕೆ ವಿಧಾನಸೌಧದ ಮುಂದೆ ಒಂದು ಉಂಡಿ ಇಟ್ಬಿಡ್ಲಿ, ಬಂದವರೆಲ್ಲ ಹಣ ಹಾಕಲಿ, ಆ ಮುಖಾಂತರ
ತಮ್ಮ ಖಜಾನೆಯನ್ನು ತುಂಬಿಸ್ಕೊಳ್ಳಿ ಅನ್ನೋ ಒಂದು ವಾಗ್ದಾಳಿಯನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಇದು ಚುನಾವಣೆ ಬರ್ತಾ ಇದೆ. ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಸಾಕಷ್ಟು ವಿವಾದಗಳು ಸರ್ಕಾರ ಸೃಷ್ಟಿ ಮಾಡ್ತು. ಈಗ ಮತ್ತೊಂದು ಅಸ್ತ್ರವನ್ನು ಈಗ ಬಿಜೆಪಿಗೆ ಸಿಕ್ಕಿದೆ. ಸಹಜವಾಗಿ ವಿಪಕ್ಷಗಳು ಇದನ್ನ ಅಸ್ತ್ರವಾಗಿ ಮಾಡ್ಕೊಳ್ತವೆ. ಚುನಾವಣೆ ವರ್ಷ, ಲೋಕಸಭೆ ಚುನಾವಣೆ ಬರ್ತಾ ಇದೆ, ಅಧಿವೇಶನ ನಡೀತಾ ಇದೆ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಬಿಜೆಪಿ ಸಹಜವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತವೆ. ಆ ನಿಟ್ಟಿನಲ್ಲಿ ಈಗ ಅದಕ್ಕೆ ಒಂದು ಸಮಜಾಯಿಷಿಯನ್ನು ರಾಮಲಿಂಗಾರೆಡ್ಡಿ ಅವರು ನೀಡಿರುವಂಥದ್ದು. ಇದು ಈ ಹಿಂದೆ ಇದ್ದಂಥ ವಿಧೇಯಕ, ಅದನ್ನು ತಿದ್ದುಪಡಿ ಮಾಡಿದ್ದೇವೆ. ಸರ್ಕಾರದ ಆದಾಯ ಅಂದರೆ ದೇವಾಲಯಗಳಿಗೆ ಹೆಚ್ಚು ಆದಾಯ ಬರ್ತಾ ಇರುತ್ತೆ, ಅದನ್ನು ತೆಗೆದುಕೊಂಡು ಸಿ ಗ್ರೇಡ್ ದೇವಾಲಯಗಳಿಗೆ ಅದನ್ನು ಉಪಯೋಗಿಸ್ಕೊಳ್ತೀವಿ. ಅಂದರೆ ಹೆಚ್ಚಿನ ಆದಾಯ ಬರುವ ದೇವಾಲಯಗಳಿಂದ ಹಣವನ್ನು ಸ್ವಲ್ಪ ಹೆಚ್ಚಾಗಿ ಸಂಗ್ರಹಿಸಿ ಯಾವುದು ಅಭಿವೃದ್ಧಿ ಆಗಿಲ್ವೋ ಅಂಥ ದೇವಾಲಯಗಳಿಗೆ ಇದನ್ನು ಬಳಸ್ಕೊಳ್ತೀವಿ ಅನ್ನೋದು ಸರ್ಕಾರದ ಒಂದು ಸಮಜಾಯಿಷಿ. ಕಾದು ನೋಡಬೇಕು ಈ ಹಣ ಅದಕ್ಕೆ ಬಳಕೆ ಆಗುತ್ತಾ ಅಥವಾ ಬೇರೆ ಬೇರೆ ಸಂಪರ್ಕ ಕಡಿತ ಆಗಿದೆ. ದೇವಾಲಯಗಳ ಮೇಲೆ ಅಂದರೆ ದೇವಾಲಯಗಳಿಗೆ ಬರುವಂಥ ಆದಾಯದ ಮೇಲೆ ಸರ್ಕಾರದ ಕಣ್ಣು ಬಿತ್ತ. ಯಾಕೆಂದರೆ ಈ ಹಿಂದೆ ಬಸವರಾಜ ರಾಯರೆಡ್ಡಿಯವರು ಒಂದು ಸಲಹೆಯನ್ನು ಕೊಟ್ಟಿದ್ದರು. ಗ್ಯಾರಂಟಿಗೆ ಅಂತೇಳಿ ನಾವು ಎಷ್ಟು 58,000 ಕೋಟಿಗಳನ್ನು ಅದನ್ನು ಸರಿದೂಗಿಸೋದೇ ಒಂದು ರೀತಿಯಲ್ಲಿ ಕಷ್ಟಕರವಾಗ್ತಾ ಇದೆ ಅನ್ನುವ ವಿಚಾರದಲ್ಲಿ ಅವರು ಮಾತುಗಳನ್ನು ಆಡಿದರು. ಹೀಗಾಗಿ ಯಾವ ಯಾವ ಇಲಾಖೆಯಿಂದ ಎಲ್ಲೆಲ್ಲಿ ಆದಾಯ ಬರುತ್ತೆ, ಆ ಆದಾಯದ ಮೇಲೆ ಸರ್ಕಾರ ಕಣ್ಣನ್ನಿಟ್ಟಿದ್ಯಾ ಅಥವಾ ಸರ್ಕಾರದ ಖಜಾನೆ ಬರಿದಾಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ನೋಡಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ.ವೈ. ವಿಜಯೇಂದ್ರ ಅವರು ಕೌಂಟರ್ ಕೊಟ್ಟಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಹುಂಡಿಯನ್ನು ಹಿಡಿ, ಯಾರೇ ದಾನಿಗಳಿದ್ರು ಕೂಡ ಆ ಹುಂಡಿಗೆ ಬಂದು ಹಣವನ್ನು ಹಾಕ್ತಾರೆ ಅಂತೇಳಿ ಒಂದು ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ.